ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಗುರುವಾರ ನಿಫ್ಟಿ ಒಂದು ಎಕ್ಸ್ಪೈರಿ ಇತ್ತು. ಸೊ ನೋಡ್ತಾ ಇರ್ಬೋದು, ತುಂಬ ಒಂದು ಸೈಡ್ ವೇಸಲ್ಲಿ ನಿಫ್ಟಿ ಒಂದು ಕ್ಲೋಸ್ ಮಾಡಿದೆ. ಸೊ ಒಂದು 100 ಪಾಯಿಂಟ್ಸ್ ರೇಂಜಲ್ಲೇ ನಿಫ್ಟಿ ಟ್ರೇಡ್ ಮಾಡಿ ಒಂದು ನಮಗೆ ಕ್ಲೋಸಿಂಗ್ ನೋಡೋದು ಸಿಕ್ಕಿದೆ. ಹಾಗೆಯೇ ಆಗಸ್ಟ್ 15ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದ್ರು, GST ರಿಫಾರ್ಮ್ಸ್ ನಾವು ತರ್ತಾ ಇದೀವಿ ಅಂತ ಹೇಳಿದರು. ಇದೇ ದೀಪಾವಳಿಗೆ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ನಾವು ತರ್ತಾ ಇದ್ದೀವಿ, ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಂಡೇ ಮಾರ್ಕೆಟ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಬೋದು, ಏನು ಬನ್ನಿ ಚಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಗುರುವಾರ ಏನು ಎಕ್ಸ್ಪೈರಿ ಡೇ ಇತ್ತು ನಿಫ್ಟಿ, ನೋಡ್ತಾ ಇರ್ಬೋದು 24,600 ಏನಿದೆ, ಇದೇ ಒಂದು ರೇಂಜಲ್ಲಿ ಒಂದು ಲೋನ ಮಾಡಿ ನಿಫ್ಟಿ ಇಲ್ಲಿಂದ ಒಂದು ನಮಗೆ ಲಿಟಲ್ ಬಿಟ್ ಅಂದರೆ ಒಂದು 30 ಪಾಯಿಂಟ್ ಮೇಲ್ಗಡೆ ನಮಗೆ ಕ್ಲೋಸ್ ನೋಡೋದು ಸಿಕ್ತು. ಸೊ ನೀವು ಸ್ವಲ್ಪ ಪ್ರೀವಿಯಸ್ ನೀವು ಅಬ್ಸರ್ವ್ ಮಾಡಿದರೆ ಈ ಒಂದು ಕ್ಯಾಂಡಲ್ನ ಎಕ್ಸಾಕ್ಟ್ ಇಲ್ಲಿಂದ ಒಂದು ಮೂಮೆಂಟ್ ನಮ್ಗೆ ನೋಡೋದು ಸಿಕ್ತು 24,500ರಿಂದ 24,700ಕ್ಕೆ ಎಕ್ಸಾಕ್ಟ್ ಈ ಒಂದು ಪಾಯಿಂಟಲ್ಲಿ ಒಂದು ಸೆಲ್ ಆಫ್ ಬಂತು. ಮತ್ತೆ ನಮಗೆ ನಿಫ್ಟಿಲಿಂದ 24,600 ರೇಂಜಲ್ಲಿ ಟ್ರೇಡ್ ಮಾಡಿ ಕ್ಲೋಸ್ ಮಾಡ್ತದೆ. ಒಂದು ನ್ಯಾರೋ ರೇಂಜಲ್ಲಿ ಜಸ್ಟ್ ಒಂದು 100 ಪಾಯಿಂಟ್ಸೇ ರೇಂಜಲ್ಲಿ ಒಂದು ನಿಫ್ಟಿ ನಮಗೆ ಟ್ರೇಡ್ ಮಾಡಿದೆ ಎಕ್ಸ್ಪೈರಿ ದಿವಸ. ಇದೇನೋ ನ್ಯೂಸ್ ಬರ್ತದೆ GSTದು. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಪಾಸಿಟಿವಿಟಿ ಇದೆ, ಇಲ್ಲಿಂದ ಒಂದು ಮಾರ್ಕೆಟ್ ನಮಗೆ ಜಂಪ್ ನೋಡೋದು ಸಿಗುತ್ತೆ ಅಂತ. ಸೊ ಇಲ್ಲಿಂದ ನಾವು ನೋಡೋದಾದ್ರೆ ಈ ಒಂದು ಇಲ್ಲಿರೋದು ರೆಸಿಸ್ಟೆನ್ಸ್ ಪಾಯಿಂಟ್ 24,700. ಇದನ್ನೇನಾದರೂ ಬ್ರೇಕ್ ಆಯಿತು ಅಂತಂದರೆ, ಬ್ರೇಕ್ ಮೀನ್ಸ್ ಈಗ ಆಬ್ವಿಯಸ್ಲಿ ಈ ಒಂದು ಪಾಸಿಟಿವ್ ನ್ಯೂಸ್ ಇರೋದ್ರಿಂದ ನಮಗೆ ಗ್ಯಾಪ್ ಅಪ್ ಸಹಿತ ನೋಡೋಕೆ ಸಿಗ್ಬೋದು. 300-500 ಪಾಯಿಂಟ್ಸ್ವರೆಗೂ ಒಂದು ಗ್ಯಾಪ್ ಅಪ್ ಆಗುತ್ತೆ ಅಂತಂದೇಳಿ ಕೇಳಿ ಬರ್ತಾ ಇದೆ. ಬಟ್ ಇಲ್ಲಿಂದ ಏನಾದರೂ ಇದು ಗ್ಯಾಪ್ ಅಪ್ ಆದರೆ ರೌಂಡ್ ಫಿಗರ್ 25,000 ಲೆವೆಲ್ ಏನಿದೆ, ಈ ಒಂದು ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಇರುತ್ತೆ. ಈ ಒಂದು ಲೆವೆಲ್ನ ಗ್ಯಾಪ್ ಅಪ್ ಆಯಿತು ಅಂದರೆ ಇಮಿಡಿಯೇಟಾಗಿ ಒಂದು ಸೆಲ್ಲಿಂಗ್ ಸಹಿತ ನಮಗೆ ನೋಡೋಕೆ ಸಿಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಕಾಷಿಯಸ್ ಆಗಿರಿ. ಈ ಥರ ಒಂದು ನ್ಯೂಸ್ ಬಂದಾಗ ಜಾಸ್ತಿ ಗ್ಯಾಪ್ ಅಪ್ ಆಯಿತು ಅಂತಂದಾಗ ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತೆ. ಸೊ 25,000 ರೌಂಡ್ ಲೆವೆಲ್ ಆಗಿರೋದ್ರಿಂದ ಇಲ್ಲಿಂದ ಒಂದು ಸ್ವಲ್ಪ ಸೆಲ್ಲಿಂಗ್ ಬರೋಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ 25,000 ಲೆವೆಲ್ಸ್ ಅಷ್ಟೇನ ಆಯಿತು ಅಂತಂದರೆ, ಮೀನ್ಸ್ ಒಂದು ಫ್ಲಾಟ್ ಆಗೋಯ್ತು ಅಂದರೆ, ಸಪೋಸ್ ಒಂದು 200 ಪಾಯಿಂಟ್ಸ್ ಗ್ಯಾಪ್ ಆಗಿ ಸ್ಲೋ ಆಗಿ ಒಂದು ಮಾರ್ಕೆಟ್ ಮೂಮೆಂಟ್ ಆಯಿತು ಅಂತಂದರೆ ಸ್ಲೋ ಆಗಿ, ಸೊ ಅಲ್ಲಿಂದ ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅಲ್ಲಿಗೆ 25,000 ಲೆವೆಲ್ ಏನಿದೆ ಅಲ್ಲಿಗೆ ಕಾಲ್ ಅನ್ವೈಂಡಿಂಗ್ ಅಂತ ಕರಿತೀವಿ. ಅಂದರೆ ಏನು ಕಾಲ್ ಸೆಲ್ ಮಾಡಿರ್ತಾರೆ ಅಲ್ಲಿಂದ ಅವ್ರು ಎಕ್ಸಿಟ್ ಆಗಿ ಸ್ಟಾರ್ಟ್ ಆಗ್ತಾರೆ, ಅಂದರೆ ಇನ್ನು ಮಾರ್ಕೆಟಿಂದ ಸ್ವಲ್ಪ ಪಾಸಿಟಿವ್ ಕಡೆ ಹೋಗ್ಬೋದು ಅಂತಂದೇಳಿ. ಸೊ ಅಲ್ಲಿಂದ ನಾವು ಇನ್ನು 25,000 ಈಸಿಯಾಗಿ ಬ್ರೇಕ್ ಆಗಿ ಮೇಲೆ ಹೋಗೋದನ್ನ ನಾವು ನೋಡ್ಬೋದು. ಬಟ್ ಡೈರೆಕ್ಟಾಗಿ ಏನಾದರೂ 25,000 ಲೆವೆಲ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಒಂದು ಸೆಲ್ಲಿಂಗ್ ಬರೋಂಥ ಚಾನ್ಸಸ್ ಇರುತ್ತೆ, ಒಂದು ಪ್ರಾಫಿಟ್ ಬುಕ್ಕಿಂಗ್ ನಡೆಯೋಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ಗ್ಯಾಪ್ ಅಪ್ ಆದಾಗ ಬೈ ಮಾಡೋವಂಥದ್ದು. ನ್ಯೂಸ್ ತುಂಬ ಪಾಸಿಟಿವಿಟಿಯಲ್ಲಿದೆ. ಸೊ ಗ್ಯಾಪ್ ಅಪ್ ಆಗೋಂಥ ಚಾನ್ಸಸ್ಸು ಇದೆ. ಸೊ ನೋಡೋಣ ಮಂಡೇ ಏನಾಗುತ್ತೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ. ಮಂಡೇ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ ಮಾರ್ಕೆಟ್ ಹೇಗೆ ಒಂದು ಮೂಮೆಂಟ್ ಆಗುತ್ತೆ ಅಂತಂದೇಳಿ. ಹೋಪ್ ನಿಮ್ಗೆ ಇದು ಅರ್ಥ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.